ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ. ಇವತ್ತು ತಂದೆಯರ ದಿನಾಚರಣೆ. ಹಾಗಾಗಿ ಮಗ ವಿನೀಶ್ ನೆನಪು ಮಾಡಿಕೊಂಡಿದ್ದಾರೆ. ಕಸ್ಟಡಿಯಲ್ಲಿರುವಂಥ ತಂದೆ ದರ್ಶನನ್ನ ನೆನೆದಿರುವಂಥದ್ದು ಮಗ ವಿನೀಶ್. ಫಾದರ್ಸ್ ಡೇ ವಿಶ್ ಮಾಡಿದ್ದಾರೆ ದರ್ಶನ್ ಪುತ್ರ ವಿನೀಶ್. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ತಿದ್ದೀನಿ. ನಿಮ್ಮನ್ನು ನಾನು ಅಪಾರವಾಗಿ ಪ್ರೀತಿ ಮಾಡ್ತಿದ್ದೇನೆ. ಯಾವತ್ತಿಗೂ ನೀವೇ ನನ್ನ ಹೀರೋ ಅಪ್ಪ ಅಂಥೇಳಿ ವಿನೀಶ್ ಮಾಡಿರುವಂಥ ಪೋಸ್ಟ್. ಭಾವಪೂರ್ಣ ಕ್ಯಾಪ್ಷನ್ ಹಾಕಿ ತಂದೆಯನ್ನು ನೆನೆದುಕೊಂಡಿದ್ದಾರೆ ದರ್ಶನ್ ಪುತ್ರ ವಿನೀಶ್. ಸೊ ಇವತ್ತು ಫಾದರ್ಸ್ ಡೇ, ಹಾಗಾಗಿ ತಂದೆಗೆ ವಿಶ್ ಮಾಡಿರುವಂಥದ್ದು. ಈಗ ತಂದೆ ಇಲ್ಲ ಅಂದರೆ ಅವ್ರ ಜೊತೆ ಇಲ್ಲ ಅಂತಲ್ಲ, ಕಸ್ಟಡಿಯಲ್ಲಿದ್ದಾರೆ. ಸೊ ಮಿಸ್ ಮಾಡ್ಕೊಳ್ತಾ ಇದ್ದೀನಿ ಅಂಥೇಳಿ ವಿನೀಶ್ ಮಾಡಿರುವಂಥ ಭಾವುಕ ಪೋಸ್ಟ್ ಇದು. ಒಂದು ಕಡೆ ಕಸ್ಟಡಿಯಲ್ಲಿ ನಟ ದರ್ಶನ್ ಅವರು ತನಿಖೆಗೆ ಒಳಪಡ್ತಾ ಇದ್ದಾರೆ, ತನಿಖೆಗೆ ಸಹಕರಿಸ್ತಾ ಇದ್ದಾರೆ. ಅಂದರೆ ಇನ್ನು 5-6 ದಿನಗಳ ಕಾಲ ಕಸ್ಟಡಿಯಲ್ಲಿ ಇರಬೇಕು. ಅದಾದ ನಂತರ ಮತ್ತೆ ಏನಾಗುತ್ತೋ ಏನೋ ಗೊತ್ತಿಲ್ಲ. ಸೊ ಇದು ಒಂದು ಕಡೆ. ಆದರೆ ನಿರಂತರವಾಗಿ ತನಿಖೆ, ಸ್ಥಳ ಮಹಾಜರು, ಪರಿಶೀಲನೆ, FSL ವರದಿ ಅದೆಲ್ಲವೂ ಕೂಡ ನಡೀತಾ ಇದೆ. ಮತ್ತೊಂದು ಕಡೆ ಇವತ್ತು ತಂದೆಯರ ದಿನಾಚರಣೆ ಅಂದರೆ ಫಾದರ್ಸ್ ಡೇ. ಹಾಗಾಗಿ ತಂದೆಗಾಗಿ ಒಂದು ಭಾವುಕ ಪೋಸ್ಟನ್ನು ಹಾಕಿರುವಂಥದ್ದು ವಿನೀಶ್. ಕಸ್ಟಡಿಯಲ್ಲಿ ತಂದೆ ಇದ್ದಾರೆ ದರ್ಶನ್, ಅವರನ್ನು ಈಗ ನೆನಪು ಮಾಡಿಕೊಂಡಿದ್ದಾರೆ ಮಗ ವಿನೀಶ್. ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ತಿದ್ದೀನಿ. ನಿಮ್ಮನ್ನು ನಾನು ಅಪಾರವಾಗಿ ಪ್ರೀತಿಸುತ್ತಿದ್ದೇನೆ. ಯಾವತ್ತಿಗೂ ನೀವೇ ನನ್ನ ಹೀರೋ ಅಪ್ಪ ಅಂಥೇಳಿ ಈ ರೀತಿ ಭಾವುಕ ಪೋಸ್ಟನ್ನು ಹಾಕಿರುವಂಥದ್ದು ಮಗ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಇವತ್ತು ಫಾದರ್ಸ್ ಡೇ. ಸೊ ಅವ್ರ ಜೊತೆಗೆ ಸದ್ಯಕ್ಕೆ ಅಂದರೆ ಕಸ್ಟಡಿಯಲ್ಲಿದ್ದಾರೆ ದರ್ಶನ್ ಅವರು. ಸೊ ಮಗ ಒಂದು ಭಾವುಕ ಪೋಸ್ಟನ್ನು ಹಾಕಿರುವಂಥದ್ದು, ಏನು ಹೇಳ್ತೀರಿ ಪೋಸ್ಟ್ ಬಗ್ಗೆ? ಹೇಮಕುಮಾರ, ಖಂಡಿತವಾಗ್ಲು ಏನು ಅಂತಂದ್ರೆ ಈಗಾಗಲೇ ನಟ ದರ್ಶನ್ ಅವರು ಕೊಲೆ ಆರೋಪವನ್ನು ಹೊತ್ತು ಈಗಾಗಲೇ ಕಸ್ಟಡಿಯಲ್ಲಿ ಇರುವಂತದ್ದು. ಆದ್ರೆ ಈ ಹಿನ್ನೆಲೆಯಲ್ಲಿ ಮೊನ್ನೆ ತಾನೇ ದರ್ಶನ್ ಪುತ್ರ ವಿನೀಶ್ ಒಂದು ಪೋಸ್ಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ ಫೇಸ್ಬುಕ್, ಟ್ವಿಟರ್ ನಲ್ಲಿ ಮತ್ತು ಅವರ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳಲ್ಲಿ ಒಂದು ಪೋಸ್ಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಅದರಲ್ಲಿ ಪ್ರಮುಖವಾಗಿ ನಾನು ಮೊದಲೇ ನೋವಿನಲ್ಲಿದ್ದೇನೆ. ಈ ರೀತಿಯಾಗಿ ನೀವು ನೆನ್ಸಿದ್ರೆ, ನನ್ನನ್ನ ಟೀಕೆ ಮಾಡಿದ್ರೆ ಅದು ಸರಿ ಅನ್ಸಲ್ಲ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಪೋಸ್ಟ್ ಅನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಇವತ್ತು ವರ್ಲ್ಡ್ ಫಾದರ್ಸ್ ಡೇ ಕೂಡ ಇರುವಂತದ್ದು. ಹೀಗಾಗಿ ಇವತ್ತು ವಿನೀಶ್ ಅವರು ಕೂಡ ಒಂದು ಭಾವನಾತ್ಮಕವಾದಂತಹ ಪೋಸ್ಟ್ ಅನ್ನು ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಕಸ್ಟಡಿಯಲ್ಲಿರುವಂತಹ ಅವರ ತಂದೆ ದರ್ಶನ್ ಅವರು ಕೂಡ ನೆನೆಸ್ಕೊಂಡಿದ್ದಾರೆ ವಿನೀಶ್ ಅವರು. ಫಾದರ್ಸ್ ಡೇ ವಿಶ್ ಅನ್ನು ಕೂಡ ಮಾಡಿದ್ದಾರೆ ದರ್ಶನ್ ಪುತ್ರ ದರ್ಶನ್ ಅವರಿಗೆ. ಅದೇ ರೀತಿಯಾಗಿ ನಾನು ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮನ್ನ ನಾನು ಅಪಾರವಾಗಿ ಪ್ರೀತಿಸ್ತಾ ಇದ್ದೇನೆ. ಯಾವತ್ತಿಗೂ ನೀವೇ ನನ್ನ ಹೀರೋ ಅಪ್ಪ ಅಂತ ವಿನೀಶ್ ಬರ್ಕೊಂಡಿರುವಂತದ್ದು. ಈ ಒಂದು ಕ್ಯಾಪ್ಷನ್ ಅನ್ನು ನೋಡಿ ದರ್ಶನ್ ಅಭಿಮಾನಿಗಳಾದಿಯಾಗಿ ಅನೇಕ ಮಂದಿ ಈ ಒಂದು ಪೋಸ್ಟ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿರುವಂತದ್ದು. ಆದಷ್ಟು ಬೇಗ ನಿಮ್ಮ ತಂದೆ ಆರೋಪ ಮುಕ್ತರಾಗಿ ಬರ್ಲಿ ಅನ್ನೋ ಒಂದು ಕಾಮೆಂಟ್ ಅನ್ನು ಕೂಡ ದರ್ಶನ್ ಅಭಿಮಾನಿಗಳು ಮಾಡ್ತಾ ಇರುವಂತದ್ದು. ಆದ್ರೆ ಇಲ್ಲಿ ವಿನೀಶ್ ಅವರು ಭಾವನಾತ್ಮಕವಾಗಿ ಪೋಸ್ಟ್ ಮಾಡುವಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಮಂದಿ ಕೂಡ ಬೇಸರವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಆ ಮಗನ ಫ್ಯೂಚರ್ ಅನ್ನು ಕೂಡ ಕೆಲವೊಬ್ರು ಮಗನ ಫ್ಯೂಚರ್ ಅನ್ನು ನೋಡ್ದೇನೆ ಈ ರೀತಿಯಾಗಿ ದರ್ಶನ್ ಅವರು ಆರೋಪವನ್ನು ಹೊತ್ತು ಜೈಲ್ ಸೇರಬಾರ್ದಾಗಿತ್ತು ಅಂತ ಸ್ವಲ್ಪ ಮಂದಿ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಅನೇಕ ಮಂದಿ ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ ಮತ್ತು ವಿನೀಶ್ ನಿಮಗೆ ಒಳ್ಳೇದಾಗ್ಲಿ, ಫ್ಯೂಚರ್ ನಿಮಗೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಪೋಸ್ಟ್ ಅನ್ನು ಕೂಡ ಮಾಡ್ತಾ ಇದ್ದಾರೆ, ಪ್ರತಿಕ್ರಿಯೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ನಟ ದರ್ಶನ್ ಅವರು ಈಗ ಏನು ಕಸ್ಟಡಿಯಲ್ಲಿ ಇರುವಂತದ್ದು ಅದು ನುಂಗಲಾರದ ತುತ್ತಾಗಿರುವಂತದ್ದು. ದರ್ಶನ್ ಅಭಿಮಾನಿಗಳಿಗಾಗಿರ್ಬಹುದು, ಅದೇ ರೀತಿಯಾಗಿ ದರ್ಶನ್ ಸಂಬಂಧಿಕರಿಗಾಗಿರ್ಬಹುದು. ಇನ್ನು ದರ್ಶನ್ ಅವರ ಅಕ್ಕನ ಗಂಡ ನಿನ್ನೆ ಕೂಡ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸಿರ್ತಾರೆ. ಆವಾಗ್ಲೂ ಕೂಡ ಅವರು ಕೂಡ ತುಂಬಾ ಭಾವುಕರಾಗಿದ್ರು. ದರ್ಶನ್ ಅವರಿಗೆ ಒಳ್ಳೇದಾಗ್ಬೇಕು, ಆದಷ್ಟು ಬೇಗ ಅವರು ಆರೋಪ ಮುಕ್ತರಾಗಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ದರ್ಶನ್ ಅವರಿಗೆ ಆಗಿರುವಂತಹ ಏನಿದು ಆ ಸಮಸ್ಯೆ ಏನಿದೆಯಲ್ಲ, ಆ ಒಂದು ಪ್ರಕರಣದಲ್ಲಿ ದರ್ಶನ್ ವಿರುದ್ಧವಾಗಿ ಸಾಕ್ಷ್ಯಾಧಾರಗಳು ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಅವರ ಅಭಿಮಾನಿಗಳು ಇನ್ನೂ ಕೂಡ ದರ್ಶನ್ ಪರವಾಗಿ ಬ್ಯಾಟ್ ಬೀಸ್ತಾ ಇರುವಂತದ್ದು. ಅದೇ ರೀತಿಯಾಗಿ ಅವರ ಒಂದು ಕುಟುಂಬಸ್ಥರಾಗಿರ್ಬಹುದು ಮತ್ತು ವಿನೀಶ್ ಆಗಿರ್ಬಹುದು, ಅವರ ಪತ್ನಿ ಆಗಿರ್ಬಹುದು, ಸಾಕಷ್ಟು ಬೇಸರದಲ್ಲಿದ್ದಾರೆ. ಈ ರೀತಿಯಾಗಿ ಕರಿಯರ್ ದೃಷ್ಟಿಯಿಂದಲೂ ಕೂಡ ದರ್ಶನ್ ಅವರಿಗೆ ಇದು ಎಫೆಕ್ಟ್ ಆಗ್ತಾ ಇರುವಂತದ್ದು. ಹೀಗಾಗಿ ವಿನೀಶ್ ಅವರು ಮತ್ತೊಂದು ಕಡೆ ಪೋಸ್ಟ್ ಮಾಡ್ತಾ ಇರುವಂತದ್ದು. ಇದೆಲ್ಲವನ್ನು ನೋಡಿದಂತಹ ಸಂದರ್ಭದಲ್ಲಿ ದರ್ಶನ್ ಫ್ಯಾನ್ಸ್ ಕೂಡ ಸಾಕಷ್ಟು ಬೇಸರಗೊಂಡಿದ್ದಾರೆ. ಇನ್ನು ವಿನೀಶ್ ಈ ರೀತಿ ಭಾವನಾತ್ಮಕ ಪೋಸ್ಟ್ ಅನ್ನ ಶೇರ್ ಮಾಡ್ಕೊಂಡಿರುವಂತದ್ದು ಎಲ್ರಿಗೂ ಕೂಡ ಒಂದು ರೀತಿ ಮನಸ್ಸಿಗೆ ನೋವು ತರುವಂತಹ ಒಂದು ಪೋಸ್ಟ್ಗಳು ಮತ್ತು ಸಾಲುಗಳನ್ನು ಕೂಡ ಬರ್ಕೊಂಡಿರುವಂತದ್ದು.
ತಂದೆ ಏನೇ ತಪ್ಪು ಮಾಡಿದ್ರು ಕೂಡ ತಂದೆ ಮಕ್ಕಳಿಗೆ ಹೀರೋ ಆಗಿ ಕಾಣಿಸ್ತಾನೆ. ಅದೇ ರೀತಿಯಾಗಿ ವಿನೀಶ್ ಅವ್ರಿಗೂ ಕೂಡ ಆ ದರ್ಶನ್ ಈಗ್ಲೂ ಕೂಡ ಹೀರೋ, ಮುಂದೆನೂ ಕೂಡ ನೀವೇ ಹೀರೋ ಅಪ್ಪ ನನಗೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಬರ್ದ್ಕೊಂಡಿರುವಂತದ್ದು. ನಿಜವಾಗ್ಲೂ ಕೂಡ ಈ ಒಂದು ಪೋಸ್ಟ್ ಏನಿದೆ ಇದಕ್ಕೆ ಸಾಕಷ್ಟು ಪ್ರತಿಕ್ರಿಯೆಗಳು ಕೂಡ ಬರ್ತಾ ಇರುವಂತದ್ದು ಹೇಮಕುಮಾರ್. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.